ಮೆಷಿನ್ನಲ್ಲಿ ಸುಲಿದಂಥ ಅಡಿಕೆ ಇದು. ಮೆಷಿನ್ನಲ್ಲಿ ಸುಲಿದ ಅಡಿಕೆಯಲ್ಲಿ ರಾಶಿ ಹಾಕಿದ್ದಾರೆ ನೋಡಿ. ಬಜೆಟ್ ಕಲೆ ಮೀನು ಉಂಟಾ? ಕಾಲದ್ದಿ ನೀರೇನು ಬಜ್ಜೆನ ಸಜ್ಜೆ ಮಾಡ್ಕೊಂಡೇ ಇರತ್ತಾ? ಸ್ವಾಮಿ ನಮಸ್ಕಾರ. ನಮಸ್ಕಾರ. ಈಗ ಅಡಿಕೆ ಸುಲಿಯುವ ಒಂದು ಮಿಷನನ್ನು ನೀವು ಬದಿಯರ್ಕ ನಮ್ಮ ಪ್ರಮುಖ ಡಾಕ್ಟರ್ ಮನೆಗೆ ತಂದಿದ್ದೀರಿ. ಹೌದು. ಈ ಮೆಷಿನ್ನ ಕುರಿತಾಗಿ ಅಥವಾ ಇದರ ಡೀಲರ್ಶಿಪ್ ಕುರಿತಾಗಿ ಇದರ ಒಟ್ಟು ಒಂದು ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಒಂದು ಮಾತುಗಳು ನಮಗೆ ಬೇಕಾಗಿದೆ. ನಾನು ಮೂಲತಃ ಸುಳ್ಯ, ನನ್ನ ಊರು ಸುಳ್ಯ. ಈ ಮೆಷಿನ್ ಬಂದು ಸ್ಮಿತ್ ಇಂಡಸ್ಟ್ರೀಸ್, ಇದು ಕೊಯಮತ್ತೂರಿನಲ್ಲಿ ತಯಾರಾಗುವಂಥ ಮಿಷನ್. ಸುಮಾರು 14-15 ವರ್ಷದಿಂದ ಈ ಅಡಿಕೆ ಸುಲಿಯುವ ಮಿಷನ್ ತಯಾರಿಯ ವ್ಯವಸ್ಥೆಯಲ್ಲಿ ಈ ಕಂಪೆನಿ ಇದೆ. ಬಹುಶಃ ಇಲ್ಲಿ ನಮ್ಮ ಆಸುಪಾಸಲ್ಲಿ ಇಷ್ಟು ಸಮಯದಿಂದ ಅಡಿಕೆ ಸುಲಿಯುವ ಮಿಷನ್ನಲ್ಲಿ ಇರುವ ಒಂದೇ ಒಂದು ಕಂಪೆನಿ ಅಂತ ನಾವು ಹೇಳಲಿಕ್ಕೆ ನಮಗೆ ಹೆಮ್ಮೆ ಇದೆ. ಅದೇ ರೀತಿ ನಾವು ಶಿವಮೊಗ್ಗ, ಶಿರ್ಸಿ, ಕುಮಟಾ, ಇವನ್ ನಮ್ಮ ಮಿಷನ್ ಶ್ರೀಲಂಕೆ, ಇಂಡೋನೇಷ್ಯಾಕ್ಕೆ ಸಹ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಇಲ್ಲಿ ದಕ್ಷಿಣ ಕನ್ನಡ ಏರಿಯಾಕ್ಕೆ ಮುಖ್ಯವಾಗಿ ನಾವು ಇದು ಗ್ರಾಹಕ ಇದು ಸೇವೆಗೆ ಮತ್ತು ಮಾರಾಟಕ್ಕೆ ನಾವು ಇದು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ನಮ್ಮ ಹತ್ರ ಮಿಷಿನ್ನ ಎಲ್ಲ ಬಿಡಿ ಭಾಗಗಳು ಮತ್ತು ಗ್ರಾಹಕರು ಖರೀದಿ ನಂತರ ಅವರ ಸಮಸ್ಯೆಗಳಿಗೆ ಅದಕ್ಕೆಲ್ಲ ಸ್ಪಂದನೆ ಕೊಡಲಿಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ. ಅದೇ ರೀತಿ ಇವರಿಗೆ ಈ ಮೆಷಿನ್ನ ಓನರು ದಿನೇಶ್ ಅಂತ ಬಂದು ಅವರು ಕುಂಬ್ರದವರು. ನಿಮ್ಮ ನಂಬರ್, ಫೋನ್ ನಂಬರ್ ಹೇಳಿ. 9036252048. ಇವರು ಈಗ ಇತ್ತೀಚೆಗೆ ಒಂದು 15 ದಿನ ಆಯ್ತಷ್ಟೇ ಈ ಮೆಷಿನ್ ತಗೊಂಡು. ಹಾಗೆ ಅವರು ಅಲ್ಲಿಂದ ಅಡಿಕೆ ಸುಲಿಲಿಕ್ಕೆ ಬೇಕಾಗಿ ಈ ದೂರದ ಬದಿಯಕ್ಕೆ ಮೆಷಿನ್ ತಂದು ಅವರಿಗೇನೋ ಸಣ್ಣ ಪುಟ್ಟ ಸಮಸ್ಯೆಗಳಿತ್ತು ಅಡಿಕೆ ಸುಲಿಲಿಕ್ಕೆ ಮೆಷಿನ್ ಅಡ್ಜಸ್ಟ್ಮೆಂಟ್. ಆ ಬಗ್ಗೆ ಅವರು ನಿನ್ನೆ ಫೋನ್ ಮಾಡಿದಾಗ ನಾನು ಇವತ್ತು ಬರ್ತೇನೆ ಅಂತೇಳಿ ಅವರಿಗೋಸ್ಕರವಾಗಿ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ. ಆಫ್ಟರ್ ಸೇಲ್ಸ್ ಸರ್ವಿಸ್ಗೆ ಬೇಕಾಗಿ ನಮ್ದು ಹೇಗೆಂತಂದರೆ 24 ಗಂಟೆ ಒಳಗೆ ಬರ್ತೇವೆ. ಇನ್ ಕೇಸ್ ಎಲ್ಲಿಯಾದರೂ ಬೇರೆ ಕಡೆ ಹೋಗಿದ್ರೆ ಒಂದು ದಿನ ಲೇಟ್ ಆಗ್ತದೆ. ನಮ್ಮ ಹತ್ರ ಅದಕ್ಕೆ ಇದು ಗ್ರಾಹಕ ಸೇವೆಗೆ ಬೇಕಾದಂಥ ಜನಗಳು ನಮ್ಮ ಹತ್ರ ಇದ್ದಾರೆ. ನಿಮ್ಮ ನಂಬರ್ ಏನು ಸರ್? 9448120928. ಈಗ ಬೇರೆ ಮೆಷಿನ್ ಮತ್ತು ನಿಮ್ಮ ಮೆಷಿನ್ ಕೃಷಿಕರ ಗಮನಕ್ಕೆ ಬರೋಂಥ ವಿಷಯಗಳು ಇರ್ಬೋದು. ಹೌದು. ನೀವು ಅದನ್ನೇ ಡೀಲ್ ಮಾಡ್ತಾ ಇದ್ದೀವಿ. ಏನು ನಿಮ್ಮ ಅಭಿಪ್ರಾಯ? ಈಗ ನಮ್ಮ ಸ್ಮಿತ್ ಇಂಡಸ್ಟ್ರಿ ಮೆಷಿನ್ನಲ್ಲಿ ಏನು ಅಂತ ಹೇಳಿದರೆ 100 ಅಡಿಕೆಯನ್ನು ಸುಲಿಲಿಕ್ಕೆ ಕೊಟ್ಟಾಗ ನಮಗೆ ಆ ಕಡೆ ಸುಲಿದು ಬರುವ ಅಡಿಕೆ ಸಹ 100 ಇರ್ತದೆ. ಹೆಚ್ಚಿನ ಮಿಷಿನಲ್ಲಿ ಹೇಗೆಂದರೆ ಕೆಲವು ಮಿಷಿನಲ್ಲಿ 90 ಬರ್ತದೆ, ಕೆಲವು 85 ಬರ್ತದೆ. ಹಾಗೆ ಅಂತೇಳಿ ನೀವು ಆ ಅಡಿಕೆ ವೇಸ್ಟ್ ಆಗ್ತದೆ ಅಂತ ಹೇಳೋ ಅಂಶ ನಮ್ಮ ಕೃಷಿಕರ ಯಾರು ಅಡಿಕೆ ಸುಲಿಸ್ತಾರೆ ಅಥವಾ ಯಾರು ಸುಲಿಕ್ಕೆ ಹೋಗ್ತಾರೆ ಅವರ ಗಮನಕ್ಕೆ ಬರದೆ ವೇಸ್ಟೇಜ್ ಆಗಿ ಹೋಗ್ತದೆ. ಅದರಲ್ಲಿ ವೇಸ್ಟೇಜ್ ಅಂತ ಅದರಲ್ಲಿ ಪೌಡರ್ ಆಗಿ ಹುಡಿಯಾಗಿ ನಮಗೆ ಕಣ್ಣಿಗೆ ಕಾಣುವುದಿಲ್ಲ. ಅದು ಹುಡಿ ಆಗ್ತದೆ ಅಂತ ಹೇಳಲಿಕ್ಕೆ ಸಹ ನಮಗೆ ಇನ್ ಪರ್ಟಿಕ್ಯುಲರ್ ಆಗಿ ನಾವು ಅಬ್ಸರ್ವ್ ಮಾಡದಿದ್ರೆ ನಮಗೆ ಅದು ಗೊತ್ತಾಗೋದಿಲ್ಲ. ನಮ್ಮದ್ರಲ್ಲಿ ಹುಡಿ ಆಗುವ ವಿಷಯ ಇಲ್ಲ. ಮತ್ತೆ ಚೆಪ್ಪಲ್ಲಿ ಸಹ ಅಡಿಕೆ ಹೋಗುದಿಲ್ಲ. ಈಗ ಬೇರೆಯವರದಲ್ಲಿ ನಮಗೆ ಚೆಪ್ಪಿನಲ್ಲಿ ಕಾಣ್ತದೆ, ಕೆಲವು ಪೀಸ್ಗಳು ಕಾಣ್ತದೆ ಅಥವಾ ಹುಡಿ ಕಣ್ಣಿಗೆ ಕಾಣದೆ ವೇಸ್ಟ್ ಆಗಿ ಹೋಗುವ ಅಡಿಕೆಗಳು ಸಿಗ್ತದೆ. ಮತ್ತೆ ಕರಿಗೋಟು ಮತ್ತೆ ಚೆಪ್ಪುಗೋಟು ಅಂತ ಹೇಳೋ ಅಂಶ ತೀರಾ ಕಡಿಮೆ, ಬರುವುದೇ ಇಲ್ಲ. ಬಾಕಿ ಮೆಷಿನ್ನಲ್ಲಿ ನಿಮಗೆ ಅದು ಹುಡಿಯಾಗಿ ಹೋಗ್ತದೆ ಹೆಚ್ಚಿನ ಮೆಷಿನ್ಗಳಲ್ಲಿ. ಇದರಲ್ಲಿ ಆ ಅಂಶ ಇಲ್ಲ. ಇದರಲ್ಲಿ ಸುಲಿದು ಬಂದ ಕರಿಗೋಟು ಸಹ ಕೈಯಲ್ಲಿ ಹುಡಿಯಾಗುವಂಥದ್ದು ಸಹ ನಿಮಗೆ ಸುಲಿದು ಬರ್ತದೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಿಮ್ಮ ಮನೆಯಲ್ಲಿ ಸುಲಿತಾ ಇದ್ದಾರೆ, ನೀವು ಏನು ಅಬ್ಸರ್ವೇಷನನ್ನು ಮಾಡಿದ್ದೀರಿ? ಇದರಲ್ಲಿ ಮೇಯ್ನು ಅಬ್ಸರ್ವೇಷನ್ ಅಂದರೆ ಡ್ಯಾಮೇಜ್ ತುಂಬ ಕಡಿಮೆ. ಡ್ಯಾಮೇಜು, ವೇಸ್ಟೇಜು ಮತ್ತು ಗಾಯ, ಅಡಿಕೆಗೆ ಬರುವ ಗಾಯ, ಮತ್ತು ಈ ಸಿಪ್ಪೆಯೊಂದಿಗೆ ಹೋಗುವ ಹುಡಿಯಾಗಿ ಹೋಗುವ ಅಡಿಕೆ ಕೂಡ ನಾನು ನೋಡಿದ ಮಟ್ಟಿಗೆ ಇಲ್ಲವೇ ಇಲ್ಲ. ಅದು ಒಬ್ಬರು ಇಂಜಿನಿಯರ್ ನಮಗೀಗ ಹೇಳಿದರು, ಅದರೊಟ್ಟಿಗೆ ಬೇರೆ ಮಿಷಿನಲ್ಲಿ ಒಂದು 10-15% ಹೋಗ್ತದೆ ಅಂತ. ಅದು ಈ ಮಿಷಿನ್ ನಾನು ನೋಡಿದ ಮಟ್ಟಿಗೆ 1% ಕೂಡ ಕಾಣ್ತದೆ. ಗಾಯದ ಮಟ್ಟಿಗೆ ಹೇಗೆ? ಗಾಯದ ಮಟ್ಟಿಗೆ ತುಂಬ ಕಡಿಮೆ. ಒಂದು 1000ರಲ್ಲಿ ಒಂದು 5-10 ಇರಬಹುದು. ಇದರ ಒಂದು ಕಾರ್ಯಾಚರಣೆ ತೋರಿಸಿ ಹೇಗೆ ಅಂತ ಹೇಳಿ. ಈ ಮೆಷಿನಲ್ಲಿ ಹೇಗೆ ಅಂತಂದರೆ ನಾವು ಇಲ್ಲಿ ಅಡಿಕೆಯನ್ನು ಹಾಕುವಂಥದ್ದು. ಇದರಲ್ಲಿ ಹಾಕಿದಾಗ ನಾವು ಅಂಗಳದಿಂದ ಸೀದಾ ಹಾಕಿದ್ರೆ ಇದರಲ್ಲಿರುವ ಕಲ್ಲು ಅಥವಾ ಕಸದ ಅಂಶಗಳು ಇಲ್ಲಿ ಕೆಳಗೆ ಬೀಳ್ತದೆ. ಹೌದೌದು. ಬರೀ ಅಡಿಕೆ ಮಾತ್ರ ಇಲ್ಲಿಂದ ಮೂವ್ ಆಗಿ ಈ ಬೆಲ್ಟ್ ಅಲ್ಲಿ ನೋಡಿ ಈ ರೀತಿಯಾಗಿ ಅದು ಆಟೋಮೆಟಿಕ್ ಆಗಿ ತಗೊಳ್ತದೆ. ಅಡಿಕೆ ಈ ರೀತಿಯಾಗಿ ಹೋಗುವಂಥದ್ದು. ಹೋಗಿ ಅಲ್ಲಿ ಒಂದು ವೀಲ್ ಉಂಟು, ವೀಲಲ್ಲಿ ಸುಲಿದು ನಿಮಗೆ ಕಸ ಒಂದು ಸೈಡಲ್ಲಿ, ಸಿಪ್ಪೆ ಒಂದು ಸೈಡಿಗೆ ಹೋಗ್ತದೆ, ಕರಿಗೋಟು ಒಂದು ಸೈಡ್ ಬರ್ತದೆ, ಸಿಪ್ಪೆ ಇರುವ ಅಡಿಕೆ ಅಥವಾ ಚೆಪ್ಪುಗೋಟು ಇನ್ನೊಂದು ಕಡೆಯಲ್ಲಿ ಬರ್ತದೆ. ಈ ನಮ್ಮ ಮೆಷಿನ್ಗಳು ಎಲ್ಲ ಮೆಷಿನ್ಗಳು ಸಹ ಸಿಂಗಲ್ ಫೇಸ್ ಅಲ್ಲಿ ಕಾರ್ಯನಿರ್ವಹಣೆ ಮಾಡೋ ಕಾರಣ ರೈತರಿಗೆ 3 ಫೇಸ್ ವಿದ್ಯುತ್
ಅಭಾವ ಇರುವ ಟೈಮಲ್ಲಿ ಸಹ ಅಡಿಕೆ ಸುಲಿಲಿಕ್ಕೆ ಸಮಸ್ಯೆ ಇಲ್ಲ, ಸಿಂಗಲ್ ಫೇಸಲ್ಲಿ ಸಹ ಸುಲಿಲಿಕ್ಕೆ ಆಗ್ತದೆ. ಮತ್ತು ನಿಮಗೆ ಕರೆಂಟು ಸಹ ಹಾಗೆ ಸಿಂಗಲ್ ಫೇಸ್ ಆದ ಕಾರಣ ನಿಮಗೆ S100 ಮೆಷಿನು 1 HP ಮೋಟ್ರ್ ಬರೋದು, ಅದೇ 1 ಗಂಟೆಗೆ 1 ಯೂನಿಟ್ ಕರೆಂಟು ಮುಗೀತದೆ. ಮತ್ತು 200, 400, 800 ಎಲ್ಲ ನಿಮಗೆ 1.5, 2 HP ಬರೋ ಕಾರಣ ತುಂಬ ವಿದ್ಯುತ್ ಮುಗೀತದೆ ಅಂತ ಹೇಳೋ ಒಂದು ಇದು ಅಭಿಪ್ರಾಯ ಇಲ್ಲ. ಮತ್ತು ಯಾವುದೇ ರೀತಿಯ ಇತರ ಖರ್ಚುಗಳು ಬರುವುದಿಲ್ಲ. ಮತ್ತು 1 ವರ್ಷದವರೆಗೆ ಕಂಪನಿಯ ಗ್ಯಾರಂಟಿ ಇರ್ತದೆ ಮೆಷಿನ್ಗಳಿಗೆ. ಸರ್ವಿಸಿಗಂತೂ ನಾವು ಬರ್ತೇವೆ. ನಾರ್ಮಲ್ ಆಗಿ ಇದು ಮಿಷನ್ ಪರ್ಚೇಸ್ ಮಾಡಿದ ಮೇಲೆ ಒಂದು ಸ್ವಲ್ಪ ಅಭ್ಯಾಸ ಆಗೋವರೆಗೆ ಬ್ಯಾಕಪ್ ಬೇಕಾಗ್ತದೆ, ನೀವು ಕೊಡ್ತೀರಿ? ಅದರ ಕೊಡ್ತೇವೆ. ಅದರ ಮತ್ತೆ ಅವರೇ ಗ್ರಾಹಕರೇ, ಈಗ ರೈತರೇ ಅವರು ಅದಕ್ಕೆ ಎಕ್ಸ್ಪರ್ಟ್ ಆಗಿರ್ತಾರೆ. ಅಂದರೆ ಅವರ ಅಡಿಕೆಗೆ ಹೇಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಬೇಕು ಅಥವಾ ಏನು ಸಂಗತಿ ಏನು ಅಂತ. ಅಂತೂ ಕೆಲವು ಮೇಜರ್ ಚೇಂಜಸ್ಗಳು ಏನಾದ್ರು ನಾವು ಕಂಪನಿಯಿಂದ ನೀವು ಮೆಷಿನ್ ತಗೊಂಡ ಮೇಲೆ ಮಾಡಿದರೆ ನಾವು ಅದರ ನಿಮಗೆ ರಿಯಾಯಿತಿ ದರದಲ್ಲಿ ಮೆಷಿನನ್ನು ಅಪ್ಗ್ರೇಡ್ ಮಾಡಿ ಕೊಡ್ತೇವೆ. ಅದಕ್ಕೆ ನೀವು ಹೊಸ ಮೆಷಿನ್ನ ಕಾಸ್ಟ್ ಕೊಡುವ ಅಗತ್ಯ ಇಲ್ಲ. ಅಪ್ಗ್ರೇಡೇಷನ್ ಮೇಜರ್ ಅಪ್ಗ್ರೇಡೇಷನ್ ಇದ್ದರೆ ನಾವು ಫ್ರೀ ಆಫ್ ಕಾಸ್ಟ್ ಮಾಡಿ ಕೊಡ್ತೇವೆ ಕಂಪನಿಯಿಂದಲೇ. ಅನೇಕ ಮಿಷನ್ಗಳು ಬಂದಿದೆ, ಎಕ್ಸಿಬಿಷನ್ ಅಲ್ಲೆಲ್ಲ ಕಾಣ್ತದೆ. ಹೌದು. ಬಟ್ ಕೃಷಿಕರಿಗೆ ಒಂದು ದೊಡ್ಡ ಗುಲ್ಲು ಏನಂತ ಹೇಳಿದ್ರೆ, ಅಡಿಕೆ ಸುಲಿ ಮಿಷನ್ನಲ್ಲಿ ಹಾಕಿದ ಕೂಡಲೇ ಅದರಲ್ಲಿ ಕಲೆ ಆಗ್ತದೆ. ಅದು ಯಾವ ಮಿಷನ್ನು ಏನು ಅಂತ ಹೇಳುವಂಥ ವಿವರ ಮತ್ತೆ. ಸೊ ನಿಮ್ಮ ಮಿಷನ್ನಲ್ಲಿ ಈ ಅಡಿಕೆ ಸುಲಿದಾಗ ನಾನು ಕಲೆ ಬರುವಂಥ ಒಂದು ವಿಷಯದ ಕುರಿತು ನಿಮ್ಮ ಪ್ರತಿಕ್ರಿಯೆ? ನಾನು ಏನು ಹೇಳೋದು ಅಂತ ಹೇಳಿದರೆ, ಮೆಷಿನ್ ಅಂತ ಹೇಳಿದ ಕೂಡಲೇ ಅದು ಮೆಷಿನೇ. ಅದು ಇದು ಮಾನವ ಅಥವಾ ಮನುಷ್ಯರ ಸುಲಿದಾಗೆ ಬರುವ ಇದು ತೀರಾ ಕಡಿಮೆ. ಹಾಗಾಗಿ ಮೆಷಿನಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದಾಗೆ ನಮಗೆ ಕೊಯ್ಲೋತ್ತರ ಸಂಸ್ಕರಣೆಯನ್ನು ನಾವು ಉತ್ತಮವಾಗಿ ಮಾಡಿದರೆ ಕಲೆಗಳು ಬರುವುದಿಲ್ಲ. ಮತ್ತು ನಮ್ಮ ಮೆಷಿನಲ್ಲಿ ಹೇಗೆ ಅಂತ ಹೇಳಿದರೆ, ನಿಮಗೆ ಈಗ ಇಲ್ಲಿ ನೀವು ನೋಡ್ಬೋದು ಬೇರೆ ಬೇರೆ ರೀತಿಯ ಅಡಿಕೆಯನ್ನು ನಾನು ನಿಮಗೆ ಇಲ್ಲಿ ತೋರಿಸೋದು. ಇದು ಪಟೋರ, ಇದು ಕರಿಗೋಟು. ಇದು ಹೇಗಂತ ನೋಡಿ, ಇದು ಬಾಕಿ ಮೆಷಿನಲ್ಲಾದರೆ ಈ ಅಡಿಕೆಗಳೆಲ್ಲ ಸಿಕ್ಕುವುದೇ ಇಲ್ಲ ನಿಮಗೆ. ಈ ಅಡಿಕೆ ಎಲ್ಲ ಹುಡಿಯಾಗಿ ಹೋಗ್ತದೆ. ಇದರಲ್ಲಿ ನಮ್ಮದು ಅಂಥದ್ದೇನಿಲ್ಲ ನೋಡಿ. ಇದರಲ್ಲಿ ಉದಾಹರಣೆಗೆ ಈ ಅಡಿಕೆಯನ್ನು ನೋಡಿದರೆ ಸಾಧಾರಣ ಕೃಷಿಕರು ನೋಡಿದರೆ ಗೊತ್ತಾಗ್ತದೆ, ಅದು ನಾವು ಹೇಳಬೇಕು ಅಂತಿಲ್ಲ. ಹೌದೌದು. ಬೇರೆ ಯಾವುದೇ ಮೆಷಿನಲ್ಲಿ ನಿಮಗೆ ಇಂಥ ಅಡಿಕೆಗಳು ಸಿಕ್ಕುವುದಿಲ್ಲ. ನಮ್ಮ ಮೆಷಿನಲ್ಲಿ ಕಲೆ ಆಗ್ತದೆ. ಕಲೆ ಅಂದರೆ ಪಟೋರಕ್ಕೆ ಮ್ಯಾಕ್ಸಿಮಮ್ ಕಲೆ ಆಗುವುದು. ಅದು ಸಹ ನಿಮಗೆ ಒಟ್ಟಾರೆ ಒಂದು 100 kg ಸುಲಿಯುವಾಗ 1 ರಿಂದ 2 kg ಕಲೆ ಆಗುವ ಅಂಶಗಳು ಸಿಗ್ತದೆ. ಅದರಲ್ಲಿ 2 kgಯಲ್ಲಿ ಸಹ ನಿಮಗೆ ಚೆಪ್ಪುಗೋಟು ಮತ್ತು ಪಟೋರದಲ್ಲಿ ಒಳ್ಳೆ ಅಡಿಕೆಯಲ್ಲಿ ನಿಮಗೆ ದರ ಕಡಿತ ಮಾಡುವಂಥ ಕಲೆಗಳು ಯಾವತ್ತೂ ಬರುವುದಿಲ್ಲ. ಸಣ್ಣ ಡಾಟ್ಗಳು ಕೆಲವು ಬರ್ತದೆ, ಅದು ನಮ್ಮ ಮೆಷಿನ್ ಅಡ್ಜಸ್ಟ್ಮೆಂಟಲ್ಲಿ ಇರುವಂಥದ್ದು. ಅದು ಒಂದ್ಸತಿ ನೀವು ಮೆಷಿನನ್ನು ಖರೀದಿಸಿ ಇದನ್ನು ಅಡ್ಜಸ್ಟ್ಮೆಂಟನ್ನು ನಿಮಗೆ ಅಭ್ಯಾಸ ಆದ ಮೇಲೆ ಕಲೆ ಬರೋದು. ಈಗ ಆಲ್ರೆಡಿ ಒಂದು 45,000 kg ಸುಲಿದ ಮೆಷಿನ್ಗಳು, 25,000 kg ಸುಲಿದ ಮೆಷಿನ್ಗಳನ್ನು, ಈ ಮೆಷಿನನ್ನು ಪರ್ಚೇಸ್ ಮಾಡಿ ಸ್ವಂತ ಉದ್ಯೋಗ ಮಾಡುವವರು ಸುಮಾರು 1.5 ವರ್ಷದಿಂದ ಮಾಡ್ತಾ ಇದ್ದಾರೆ. ಹೌದಾ? ತುಂಬ ಜನ ಇದ್ದಾರೆ. ಬೆಳ್ತಂಗಡಿಯಲ್ಲಿದ್ದಾರೆ, ಎಲಿಮಲೆಯಲ್ಲಿದ್ದಾರೆ, ನಮ್ಮ ಮೂಡಬಿದ್ರೆಯಲ್ಲಿದ್ದಾರೆ, ಉಪ್ಪಿನಂಗಡಿಯಲ್ಲಿದ್ದಾರೆ, ನೆಲ್ಲಿಯಾಡಿ ಅಲ್ಲೆಲ್ಲ ಇದ್ದಾರೆ. ತುಂಬಾ ಸಂತೃಪ್ತ ಗ್ರಾಹಕರಿದ್ದಾರೆ. ಹಾಗೆಂದ್ರೆ ಈಗ ನಾವು ಮಾತ್ರ ಹೇಳ್ತೇವೆ ಅಂತಲ್ಲ, ಈಗ ಅವರನ್ನು ಸಹ ಇದು ನೀವು ಮಾತಾಡಿಸಿದ್ರೆ ಈಗ ಅವರು ಬೇರೆ ಬೇರೆ ರೀತಿಯ ಕಸ್ಟಮರ್ ಅಲ್ಲಿಗೆ ಹೋಗಿ ಬಂಟ್ವಾಳದಲ್ಲಿದ್ದಾರೆ. ಇವನ್ ಬಂಟ್ವಾಳ FEOದವರು ಕೂಡ ನಮ್ಮ ಮೆಷಿನ್ ಅನ್ನು ತಗೊಂಡಿದ್ದಾರೆ. ಅವರು ಅದರಲ್ಲಿ ಇದು ಅಂತ ಈ ಜಾಬ್ ವರ್ಕ್ ಅನ್ನು ಮಾಡ್ತಾ ಇದ್ದಾರೆ. ಸೊ ರೈತರಿಗೆ ಹೇಗೆ ಅಂತ ಹೇಳಿದ್ರೆ, ಇನ್ನೇನು ಇದು ಮಾನವ ಚಾಲಿತ ಸುಲಿಯುವ ವ್ಯವಸ್ಥೆಗೆ ಕಷ್ಟಕರ ಆಗುವಾಗ ಬಹುಶಃ ನಮ್ಮ ಸ್ಮಿತ್ ಇಂಡಸ್ಟ್ರೀಸ್ನ ಮೆಷಿನು ಎಲ್ಲ ರೀತಿಯಲ್ಲಿ ಸಹ ಒಂದು ಉಪಕಾರ ಆಗಬಹುದು ಅಂತ ಹೇಳುವ ಒಂದು. ಈಗ ಇಷ್ಟರವರೆಗೆ ನಾನೀಗ ಸುಮಾರು 2 ವರ್ಷದಿಂದ ಈ ಕಂಪನಿ ಒಟ್ಟಿಗಿದ್ದೇನೆ. ಕಂಪನಿ 14 ವರ್ಷ ಇತ್ತೀಚೆಗೆ ನಮ್ಮ ಊರಿಗೆ ಬಂದದ್ದು ಇದೇ ಮೊದಲು. ಸೊ ಒಂದು ದಿವಸದಲ್ಲಿ ಎಷ್ಟು ಸುಲಿಬಹುದು? ಅದು ನಿಮಗೆ ಬೇರೆ ನಮ್ಮಲ್ಲಿ S100, S200, S400, S800 ಕ್ರಮವಾಗಿ. S100 ಅಂತಾರೆ ಸಿಂಗಲ್ ಬೆಲ್ಟ್, ನಿಮಗೆ ಗಂಟೆಗೆ 50 ರಿಂದ 60 kg ಸುಲಿತದೆ. S200 ಅಂತಾರೆ 100 ರಿಂದ 120 kg. ಆ ಥರ ಬೇರೆ ಬೇರೆ. S400 ಅಂತ ಹೇಳಿದ್ರೆ ನಿಮಗೆ 200 ರಿಂದ 220 kg ಸುಲಿತದೆ. S800 ನಿಮಗೆ 475 kg ಗಂಟೆಗೆ ಸುಲಿತದೆ. ಗ್ರಾಹಕರ ಬೇಡಿಕೆ ಅಂದ್ರೆ ಕೆಲವರಿಗೆ ಈಗ ನಾರ್ಮಲ್ ಆಗಿ ಇದು ಇಂಡಿವಿಜುವಲಿಗೆ S100, S200 ಸಾಕಾಗ್ತದೆ. ಯಾಕಂದ್ರೆ ನನಗೆ ಒಂದು ದಿನಕ್ಕೆ 200 kg 300 kg ಸಾಕು ಅಂದ್ರೆ S100 ಮೆಷಿನ್ ಅನ್ನು 24 ಗಂಟೆ ಸಹ ನೀವು ಯೂಸ್ ಮಾಡ್ಬೋದು. ಮೆಷಿನ್ ಬಿಸಿ ಆಗುದು ಅಥವಾ ಮೆಷಿನ್ ರನ್ ಆಗುದಿಲ್ಲ ಅಂತ ಹೇಳೋ ವಿಷಯ ಇಲ್ಲ. ಒಂದೇನಂದ್ರೆ ನಮಗೆ ಸುಲಿಲಿಕ್ಕೆ ಅದು ಅಷ್ಟು ಕೊಡ್ತದ ಅಂತ ಹೇಳೋದು ಮಾತ್ರ ಇರುವಂತ ವಿಷಯ. ಇದು ನಮ್ಮ ಸ್ಮಿತ್ ಇಂಡಸ್ಟ್ರೀಸ್ನ ಅಡಿಕೆಯನ್ನು
ಅಡಿಕೆಯನ್ನು ಕ್ಲೀನ್ ಮಾಡುವಂಥ ಮಿಷಿನ್. ಇದರಲ್ಲಿ ಒಂದೇನು ಅಂತ ಹೇಳಿದ್ರೆ, ಸುಲಿದು ಬಂದ ಅಡಿಕೆಯಲ್ಲಿ ಮೀಸೆ ಇದ್ದರೆ ಅಥವಾ ಅದರಲ್ಲಿ ಕಸಗಳಿದ್ದರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ. ಮತ್ತು ಇದನ್ನು ಮುಂದಿನ ಭಾಗದಲ್ಲಿ ನೀವು ನೋಡ್ಬೋದು, ಇದರ ಒಳಗಡೆ ಒಂದು ಡ್ರಮ್ ಇದೆ ಸ್ಟೈನ್ಲೆಸ್ ಸ್ಟೀಲ್. ಅದನ್ನು ತೆಗೆದರೆ ಉಳ್ಳಿಯನ್ನು ಇದಕ್ಕೆ ಹಾಕಿದರೆ ನಾವು ಕೈಯಲ್ಲಿ ಇದು ಚೂರಿಯಲ್ಲಿ ಕೆರೆಸಿದರೆ ಯಾವ ರೀತಿ ಆಗ್ತದೆ ಸಾಧಾರಣ ಅದೇ ರೀತಿಯ ಇದು ಅಡಿಕೆಯನ್ನು ಪಡೆಯಬಹುದು. ಈ ಮೆಷಿನ್ ಹೇಗೆ ಅಂತ ಹೇಳಿದರೆ, ನೀವು ಮೆಷಿನ್ ಏನಿದ್ರು ಮೆಷಿನ್ ಅದರಲ್ಲಿ ಒಂದು 2-3 ಸತಿ ನಾವು ಅಡಿಕೆಯನ್ನು ಹಾಕಿ ತೆಗೆಯುವಂಥ ಪ್ರಕ್ರಿಯೆ ಇದೆ. ಅದಕ್ಕೆ ಪ್ರೊಸೀಜರ್ ಇದೆ. ಅದನ್ನು ಫಾಲೋ ಮಾಡಿದರೆ ಮಾತ್ರ ನಿಮಗೆ ಒಳ್ಳೆ ಕ್ವಾಲಿಟಿ ಅಡಿಕೆ ಬರ್ತದೆ. ಕ್ಲೀನ್ ಮಾಡುವಾಗ ಸಹ ಹಾಗೆ 1 ನಿಮಿಷದ ಒಳಗೆ ನೀವು ಅಡಿಕೆಯನ್ನು ತೆಗಿಬೇಕು. 1 ನಿಮಿಷದಿಂದ ಮೇಲೆ ನೀವು ಬಿಟ್ಟರೆ ಅಡಿಕೆ ಪಾಲಿಶ್ ಆಗ್ತದೆ. ಸೊ ಅದು ಟೋಟಲಿ ಹೇಗೆ ಅಂತ ಹೇಳಿದ್ರೆ, ಇದು ಟ್ರಯಲ್ ಆ್ಯಂಡ್ ಎರರಲ್ಲಿ ಎಂಥರ ಒಂದು ಕಡೆಯಲ್ಲಿರುವ ಅಡಿಕೆಯಾಗಿ ಇನ್ನೊಂದು ಕಡೆ ಒಬ್ಬರ ಮನೆಯಲ್ಲಿರುವ ಅಡಿಕೆಯಾಗಿ ಇನ್ನೊಬ್ಬರ ಮನೆ ಅಡಿಕೆ ಇರುವುದಿಲ್ಲ. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಕೊಯ್ಲೋತ್ತರ ಸಂಸ್ಕರಣೆ ತುಂಬ ಮುಖ್ಯ ಪಾತ್ರ ವಹಿಸ್ತದೆ ಈ ಅಡಿಕೆ ಸುಲಿಯುವ ಮಿಷನ್ಗಳಲ್ಲಿ. ಮೊದಲು ನಾವು ಅಡಿಕೆ ಇದು ಕೊಯ್ದು ಆದ ಮೇಲೆ ಅಂಗಳದಲ್ಲಿ ಅಡಿಕೆಯ ಕಿಲೆಗಳನ್ನು ರಾಶಿ ಹಾಕಿ ಅದರ ನಡುವಲ್ಲಿ ಯಾವುದು ಈ ನಮ್ಮ ಹುಡಿ ಅಡಿಕೆ ಏನಿದೆ ಅದನ್ನು ರಾಶಿ ಹಾಕಿ ಒಂದು 4-5 ದಿನ ಬಿಟ್ಟು ಆಮೇಲೆ ನಾವು ಹರಗುವಂಥ ವ್ಯವಸ್ಥೆ ಇತ್ತು. ಈಗ ಪ್ರಾಕ್ಟಿಕಲ್ ಆಗಿ ಇದು ಮಾಡಲಿಕ್ಕೂ ಕಷ್ಟ, ಜನರ ಕೊರತೆಯಿಂದಾಗಿ. ಆ ರೀತಿ ಮಾಡಿದಾಗ ಈ ಮಿಷನ್ನಲ್ಲಿ ನಮಗೆ ಉತ್ತಮ ರೀತಿಯ ಅಡಿಕೆಯ ಇದು ಸುಲಿದಂಥ ಅಡಿಕೆ ಸಿಗ್ತದೆ. ಅಂದರೆ ಹಣ್ಣಡಿಕೆಯನ್ನು ರಾಶಿ ಮಾಡಿ ಒಂದು 4-5 ದಿನ ನಾವು ಅಂಗಳದಲ್ಲೇ ಹಾಗೆ ಇಡಬೇಕು. ನಂತರ ಅದನ್ನು ಸಿಪ್ಪೆ ಒಂದು ಸ್ವಲ್ಪ ಕೊಳಿಲಿಕ್ಕೆ ಸ್ಟಾರ್ಟ್ ಆಗಬೇಕು. ನಂತರ ಅದನ್ನು ಒಣಗಿಸಿದಾಗ ನಮ್ಮ ಮೆಷಿನ್ ನಲ್ಲಿ ಉತ್ತಮ ರೀತಿಯ ಇದು ಔಟ್ಪುಟ್ ಬರ್ತದೆ. ಹಾಗೆಂದ್ರೆ ಈಗ ಬರುವುದಿಲ್ಲ ಅಂತಲ್ಲ, ಸ್ವಲ್ಪ ಬೆಟರ್ ಕ್ವಾಲಿಟಿ ಬೆಟರ್ ಬರ್ತದೆ. ನಿಮಗೆ ಕ್ಲೀನ್ ಮಾಡುವ ಕೆಲಸ ಉಳಿತದೆ ಆ ರೀತಿ ಮಾಡಿದಾಗ. ತಕ್ಷಣ ಹರಗುದು ಅಂತ ಹೇಳಿದ್ರೆ, ಹರಗಿದ್ರೆ ನಿಮಗೆ ಈ ಮೆಷಿನ್ ಅಲ್ಲಿ ಸುಲಿದ್ರೆ ನಿಮಗೆ ಪುನಃ ಅದನ್ನ ಕ್ಲೀನ್ ಮಾಡೋ ಕೆಲಸ ಸಿಗ್ತದೆ. ಈಗ ನಾವು 4-5 ದಿನ ಹಾಗೆ ರಾಶಿ ಹಾಕಿ ಅದನ್ನ ಕೊಳಿಸಿ ಇಟ್ಟಾಗ ಮೀಸೆ ಬರುವ ಅಂಶ ಸಹ ತೀರಾ ಕಡಿಮೆ, ಮತ್ತೆ ನಿಮಗೆ ಚೆಪ್ಪುಗೊಟ್ಟಿನ ಅಂಶ ಬರುವುದಿಲ್ಲ, ಮತ್ತೆ ಬೇಗ ಮೆಷಿನ್ ಅಲ್ಲಿ ಸುಲಿದು ಬರ್ತದೆ, ಹೊರಗಡೆ ಬರ್ತದೆ. ಸೊ ಈ ಮಿಷಿನ್ ನಲ್ಲಿ ಈಗ ನೀವು ಹೇಳಿದ್ರಿ ಒಂದು ಅಡಿಕೆ ಸುಲಿದ ಮೇಲೆ ಅಂತ ಮೀಸೆ ಹೋಗ್ತದೆ. ಹೌದು, ಫಸ್ಟ್ ರೌಂಡ್ ಹಾಕಿದಾಗಲ್ಲ. ಹೌದು. ಇನ್ನು ಉಳ್ಳಿಕಂಡೆ ಅಂತ ಹೇಳುವಂಥದ್ದು ಕ್ಲೀನ್ ಆಗಿ ಬರ್ತದೆ. ಉಳ್ಳಿಕಂಡೆಯನ್ನು ಮಾತ್ರ ನಾವು ಇದಕ್ಕೆ ಹಾಕುವ, ಯಾಕಂದ್ರೆ ನಾವು ಸುಲಿದು ಬಂದ ಎಲ್ಲ ಅಡಿಕೆಯನ್ನು ಹಾಕಿದ್ರೆ ಅದರಲ್ಲಿ ಅರ್ಧ ಸುಲಿದ ಅಡಿಕೆ ಇರ್ತದೆ. ಅದರ ಒಂದು 3 ನಿಮಿಷ ಆದ ಮೇಲೆ ಅದನ್ನೊಂದ್ಸರಿ ತೆಗೆದು ಪುನಃ ರೀಫಿಲ್ ಮಾಡಬೇಕು, ನಾವು ಪುನಃ ಹಾಕಬೇಕು. ಒಂದು 2-3 ಸತಿ ಹಾಕಿದಾಗ ನಮಗೆ ಒಳ್ಳೆ ಕ್ವಾಲಿಟಿಯ ಅಡಿಕೆಯನ್ನು ಪಡೀಲಿಕ್ಕೆ ಸಾಧ್ಯ. ಸೊ 2-3 ಸತಿ ಹಾಕುದಂತಂದ್ರೆ ಶುರುವಿಂದಲಿ ಸ್ವಲ್ಪ ಒಳ್ಳೆ ಅಡಿಕೆ ತೆಗಿಬೇಕು. 2ನೇ ರೌಂಡ್ ಅಲ್ಲಿ ಮತ್ತೆ ಒಂದು ಸ್ವಲ್ಪ ಒಳ್ಳೆ ಅಡಿಕೆ ಬಂದ ತೆಗಿತೀವಿ, ಹಾಕ್ಬೇಕು. ಅದೇ ರೀತಿ ಮತ್ತಿಂದಲ್ಲಿ ಪುನಃ ಹಾಗೆ. ಆ ರೀತಿಯ ಒಂದು ಪ್ರಾಕ್ಟಿಕಲ್ ನಾವು ಅನುಭವದಲ್ಲಿ R&D ಅಂತ ಹೇಳುದು. ನಾವು ಅವರವರ ಸ್ಥಳದಲ್ಲಿ ಹೇಗೆ ಮಾಡಬೇಕು ಅಂತ, ಅದು ನಾವು ಕಂಪನಿಯಿಂದ ಹೇಳಿದ್ರೆ ಎಲ್ಲ ಸ್ಥಳದಲ್ಲಿ ಸಹ ನಡಿಬಹುದು ಅಂತ ಹೇಳಲಿಕ್ಕೆ ಆಗುದಿಲ್ಲ. ನೀವು ಮೆಷಿನ್ ತಗೊಂಡ ಮೇಲೆ 1 ವಾರ ನಿಮಗೆ ಅಭ್ಯಾಸಕ್ಕೆ ಬೇಕು ಅದು. ಸೊ ಈಗ 1 ಕಿಲೋ ಉಳ್ಳಿಕಂಡೆ ಅಂತ ಹೇಳುವ ನಾವು ಲೇಬರ್, ಈಗ ಅದನ್ನು ಕೆರೆಸಿ ಕ್ಲೀನ್ ಮಾಡಲಿಕ್ಕೆ ತುಂಬ ಲೇಬರ್ ಇರ್ತದೆ. ಇದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ 15 ನಿಮಿಷ ತಿರುಗಿಸ್ಲಿಕ್ಕೆ ಬೇಕಾದ. ಒಂದು 20 kg ನಿಮಗೆ ಉಳ್ಳಿಕಂಡೆ ಹಾಕಿದ್ರೆ ಒಂದು 16ರಿಂದ 17 kg ನಿಮಗೆ ಕ್ಲೀನ್ ಆಗಿ ಸಿಗ್ತದೆ. 20 ನಿಮಿಷ 15ರಿಂದ 20 ನಿಮಿಷ ರನ್ ಮಾಡಬೇಕಾಗ್ತದೆ. 1 HP ಮೋಟ್ರ್ ಬರೋದು, ಮ್ಯಾಕ್ಸಿಮಮ್ 1 ಯೂನಿಟ್ ಕರೆಂಟ್ ಮುಗಿಯೋದು. ನಿಮಗೆ ಎಷ್ಟು ಕಾಸ್ಟ್ ಇದೆ ಇದಕ್ಕೆ? ಕಾಸ್ಟ್ ಇದು ಬಂದು ನಿಮಗೆ ನಿಮ್ಮ ಮನೆಗೆ ಡೆಲಿವರಿ ಕೊಡ್ಲಿಕ್ಕಾಗ 1,17,500 ರೂಪಾಯಿ ಆಗ್ತದೆ. ಹೌದು. ಮತ್ತೆ ಇದು ಮೆಟೀರಿಯಲ್ ಎಲ್ಲ ಇದು ಇಂಡಸ್ಟ್ರಿಯಲ್ ಗ್ರೇಡ್ ಇರುವ ಕಾರಣ ನಿಮಗೆ ಯಾವುದೇ ಇದು ಶಬ್ದಗಳಾಗಲಿ ಅಥವಾ ವೈಬ್ರೇಷನ್ ಆಗಲಿ, ಮತ್ತೆ ನೀವು ಇದು ಖರೀದಿಸಿದ ನಂತರ ನಿಮಗೆ ಕಿರಿಕಿರಿಗಳು ಅಂಥದ್ದು ಯಾವುದು ಈ ಮೆಷಿನ್ನಲ್ಲಿ ಬರುವುದಿಲ್ಲ. ಒಂದ್ಸತಿ ತಗೊಂಡ್ರೆ ಒಂದು 10-15 ವರ್ಷ ನೀವು ಆರಾಮದಲ್ಲಿ ಯೂಸ್ ಮಾಡುವಂಥ ವ್ಯವಸ್ಥೆಗಳು ಈ ನಮ್ಮ ಸ್ಮಿತ್ ಕಂಪನಿಯ ಮೆಷಿನ್ಗಳಲ್ಲಿ ಇರುವುದು.